ರಾಜ್ಯದಲ್ಲಿ 18ರಿಂದ 20 ಲಕ್ಷದಷ್ಟು ಇರುವಂತಹ ಕುಲಾಲ ಅಥವಾ ಕುಂಬಾರರ ದೇಶದಲ್ಲಿ 9 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಕುಲಾಲ ಅಥವಾ ಕುಂಬಾರ ಜನಾಂಗಕ್ಕೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಲಕ್ಷ್ಮೀ ಸಾಗರ್ ಒಬ್ಬರವರಿಗೆ ಬಿಟ್ಟರೆ ಬೇರೆ ಯಾರಿಗೂ ರಾಜ್ಯಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಇದುವರೆಗೆ ಲಕ್ಷ್ಮೀ ಸಾಗರ್ ಒಬ್ಬರನ್ನ ಹೊರತುಪಡಿಸಿ ಕುಲಾಲ ಅಥವಾ ಕುಂಬಾರ ಸಮುದಾಯದವರಿಗೆ ಯಾವುದೇ ರಾಜಕೀಯ ಸ್ಥಾನಮಾನ ದೊರಕಿಲ್ಲ ಎಂದು ಹೇಳಿದರು. ಸಮುದಾಯದ ಜನಸಂಖ್ಯೆಯನ್ನು ಪರಿಗಣಿಸಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದಲ್ಲಿರುವ ಕುಲಾಲ ಅಥವಾ ಕುಂಬಾರ ನಾಯಕರಿಗೆ ಗೌರವಯುತ ಸ್ಥಾನಮಾನ ನೀಡಬೇಕು ಎಂದು ಒತ್ತಾಯಿಸಿದರು. ಮುಂದಿನ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕುಲಾಲ ಅಥವಾ ಕುಂಬಾರರನ್ನು ಪರಿಗಣಿಸಬೇಕು. ಅದೇ ರೀತಿ ವಿಧಾನಸಭೆ, ವಿಧಾನ ಪರಿಷತ್ ಹಾಗೂ ಲೋಕಸಭಾ ಚುನಾವಣೆಯಲ್ಲೂ ಸಮುದಾಯಕ್ಕೆ ನ್ಯಾಯಸಮ್ಮತ ಅವಕಾಶ ಕಲ್ಪಿಸಬೇಕೆಂದು ಅವರು ಹಕ್ಕೊತ್ತಾಯಿಸಿದರು. ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ 103 ಜಾತಿಗಳಿಗೆ 600ರಿಂದ 700 ಕೋಟಿ ರೂಪಾಯಿ ಅನುದಾನ ನೀಡುತ್ತಾ ಇರುವ ರಾಜ್ಯ ಸರ್ಕಾರ ಕುಲಾಲ ಅಥವಾ ಕುಂಬಾರ ಸಮುದಾಯಕ್ಕೆ ಇದುವರೆಗೆ ಒದಗಿಸಿರುವ ಸವಲತ್ತುಗಳು ಅಪರ್ಯಾಪ್ತವಾಗಿದೆ ಎಂದು ಅವರು ಹೇಳಿದರು. ಆದ್ದರಿಂದ ಕುಲಾಲ ಅಥವಾ ಕುಂಬಾರರಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಮೂಲಭೂತ ಸೌಕರ್ಯಗಳೊಂದಿಗೆ ಸ್ಥಾಪಿಸಿ ಕನಿಷ್ಠ 250 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಬೇಕು ಎಂದು ರಾಜ್ಯ ಸರ್ಕಾರವನ್ನು ವಿನಯಪೂರ್ವಕವಾಗಿ ಒತ್ತಾಯಿಸಿದರು. ಇದರಿಂದ ಸಮುದಾಯದ ಬಡವರ್ಗದವರು ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಂಜಯ್ಯ ವಿಜಯ್, ರಾಜೇಂದ್ರ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಶೇಷಪ್ಪ ಮೂಲ್ಯ, ಕೋಶಾಧಿಕಾರಿ ವಿಶ್ವನಾಥ ಬಂಗೇರ, ಕುಲಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯಸಭಾ ಸದಸ್ಯರಾಗಿದ್ದರು, ಅದೇ ರೀತಿ ಮಂತ್ರಿ ಕೂಡ ಆಗಿದ್ರು. ಅವರನ್ನು ಬಿಟ್ಟರೆ ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಇವತ್ತಿನವರೆಗೆ ಯಾವ ಹುದ್ದೆಯನ್ನು ಕೊಳ್ಳಿಲ್ಲ. ಯಾವುದೇ ರಾಜಕೀಯ ಪಕ್ಷದ ಸಮಾಜಕ್ಕೆ ಅನ್ಯಾಯ ಇದನ್ನೆಲ್ಲ ರಾಜಕೀಯ ಪಕ್ಷದ ಮುಖಂಡರು ನಮ್ಮ ಸಮಾಜದ ಜನಸಂಖ್ಯೆಯನ್ನು ಪರಿಗಣಿಸಿ ಆಯಾ ರಾಜಕೀಯ ಪಕ್ಷದಲ್ಲಿರುವ ಕುಲಾಲ ಕುಂಬಾರರನ್ನು ಪರಿಗಣಿಸಿ ಗೌರವದ ಸ್ಥಾನಮಾನ ನೀಡಬೇಕಾಗಿ ಒತ್ತಾಯಿಸಿದ್ದೇವೆ. ಮುಂದೆ ನಡೆಯುವ ತಾಲೂಕು, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಅಭ್ಯರ್ಥಿ ಪದವನ್ನು ಆಯ್ಕೆ ಮಾಡುವಲ್ಲಿ ನಮ್ಮ ಸಮಾಜವನ್ನು ಪರಿಗಣಿಸಬೇಕು. ಅಂತೆಯೇ ವಿಧಾನಸಭೆ, ವಿಧಾನ ಪರಿಷತ್ತು ಹಾಗೂ ಸಂಸತ್ತು ಚುನಾವಣೆಯಲ್ಲೂ ಕೂಡ ಕುಲಾಲ ಕುಂಬಾರರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕಾಗಿ ಹಕ್ಕೊತ್ತಾಯ ಮಾಡುತ್ತಿದೆ. ದೇವರಾಜ್ ಅರಸು ನಿಗಮದಲ್ಲಿ 103 ಜಾತಿಗಳನ್ನು ಸೇರಿಸಿ 600ರಿಂದ 700 ಕೋಟಿ ಅನುದಾನ ಕೊಡಿಸಿರುವ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಕುಲಾಲ ಕುಂಬಾರರಿಗೆ ಸಿಕ್ಕಿರುವ ಸವಲತ್ತು ನೋಡಿದರೆ ಏನೇನು ಸಾಲದು. ಈಗಲಾದರೂ ಕರ್ನಾಟಕ ಸರ್ಕಾರ ಪ್ರಾಮಾಣಿಕ ಕುಲಾಲ ಕುಂಬಾರರನ್ನು ಪರಿಗಣಿಸಿ ಕರ್ನಾಟಕ ಕುಂಬಾರರ ಅಭಿವೃದ್ಧಿ ನಿಗಮ ಮೂಲಭೂತ ಸೌಕರ್ಯ ಸೌಲಭ್ಯದೊಂದಿಗೆ ಸ್ಥಾಪಿಸಿ ಅದರ ಒಟ್ಟಿಗೆ 250 ಕೋಟಿ ಅನುದಾನವನ್ನು ಮೀಸಲಿಟ್ಟು ಸಮಾಜದ ಬಡ ವರ್ಗದವರನ್ನು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಭಿವೃದ್ಧಿಪಡಿಸಬೇಕಾಗಿ ವಿನಯಪೂರ್ವಕವಾಗಿ ರಾಜ್ಯ ಸರ್ಕಾರ ನಾವು ಒತ್ತಾಯಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಏಳಿಗೆಯನ್ನು ಕೂಡ ಸರ್ಕಾರ ಪರಿಗಣಿಸಬೇಕು. ಪ್ರಾಮಾಣಿಕ ಒಂದು ಸಮಾಜ ಇದ್ದರೆ ಅದು ಕುಲಾಲ ಕುಂಬಾರ ಅಂತ ಎಲ್ಲ ವೇದಿಕೆಯಲ್ಲಿ ರಾಜಕಾರಣಿಗಳು, ಮುಖಂಡರು ಹೇಳ್ತಾ ಇದ್ದಾರೆ. ಆದ್ರೆ ಕುಲಾಲರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಎಲ್ಲ ರಾಜಕೀಯ ಪಕ್ಷದವರು ಅದನ್ನು ಮನ್ನಣೆಗೆ ತೆಗೆದುಬೇಕಂತ ವಿನಂತಿ.